ಈ ಅರಿಶಿನ ಮತ್ತೆ ಆಮೇಲೆ ಅವರಿಗೆ ಯಾವಾಗ್ಲೂ ಇನ್ನೊಂದು ಏನಂದರೆ ಅವರಿಗೆ ನಮಗೆ ಬುದ್ಧಿ ಬಂದಾಗಿಂದ ನೋಡಿದ್ದೀವಿ, ಅವ್ರಿಗೆ ತುಂಬ ಇಷ್ಟವಾದ್ದು ಅಂದರೆ ಮಲ್ಲಿಗೆ ಹೂವೊಂದು, ಸಂಪಿಗೆ ಒಂದೆರಡು ತುಂಬ ಇಷ್ಟಪಡೋರು ಅವರು. ಅವ್ರಿಗೆ ದಿನ ನಾವು ನೋಡ್ದಂಗೆ. ಆಮೇಲೆ ಅವ್ರಿಗೊಂದು ರೇಷ್ಮೆ ಸೀರೆ ಇಷ್ಟ. ಏನಕ್ಕೆ ಅಂದರೆ ಅದು ಹೊಳೆನರಸೀಪುರದಲ್ಲಿ ಹೆಚ್ಚಿನ ನಾವಿದ್ದಿದ್ದು ಬ್ರಾಹ್ಮಣರಿದ್ದ ಕಡೆಯಲ್ಲೇ ಅದು ನೋಡಿ ಅಭ್ಯಾಸ ಆಗಿ ಅವ್ರಿಗೆ ಅದೊಂದು ಮಡಿದೊಂದು ಮನಸ್ಸಿಗೆ ತುಂಬ ಇತ್ತು. ಯಾಕೆಂದರೆ ನಾವೆಲ್ಲ ಪ್ಯೂರ್ ವೆಜಿಟೇರಿಯನ್ನೇ ಹೆಣ್ಣು ಮಕ್ಕಳು ನಾನು ಹೇಳ್ತಿರೋದು. ಅವ್ರಿಗೆ ಅದು ಇದ್ದಿದ್ದರಿಂದ ಅವ್ರೇನು ಮಾಡೋರು, ಬೆಳಗ್ಗೆ ರೇಷ್ಮೆ ಸೀರೆ ಉಟ್ಟರೆ ತಲೆಗೆ ಅವರೊಂದು ಸ್ನಾನ ಆದ ತಕ್ಷಣ ತಲೆಯಲ್ಲಿ ಅವ್ರಿಗೊಂದು ಯಾವಾಗಲೂ ಹೂವು ಇರಲೇಬೇಕಿತ್ತು. ಸಾಯಂಕಾಲ ಆದರೂ ಮುಡಿಬೇಕಿತ್ತು ಅವರಿಗೆ. ಆಗಿಂದನೂ ಅವ್ರಿಗೆ ಹೂವು ಕುಂಕುಮ ಭಾರಿ ಇಂಪಾರ್ಟೆಂಟ್. ಯಾರು ಎಷ್ಟೇ ಏನೇ ಹೇಳಿದ್ರು ಅದ್ರ ಬಗ್ಗೆ ತುಂಬ ಗಮನ ಇಟ್ಕೊಳ್ತಿದ್ದಲ್ದಲೇ ಸಾಯಂಕಾಲ ಆದ ತಕ್ಷಣ ನಮ್ಗಳಿಗೂ ಅರಿಶಿನ ಕುಂಕುಮ ಇಡೋರು. ಇಟ್ಕೋಬೇಕು, ಮೊದಲು ಮುಖ ತೊಳ್ಕೊಂಬನ್ನಿ ಅಂಥೇಳಿ ಅದ್ರ ಅಭ್ಯಾಸ ಇತ್ತು. ಆದರೆ ನಾವು ಚಿಕ್ಕರಿರುವಾಗ ನಮ್ಮ ತಂದೆ ಮೈಸೂರಿಗೆ ಹೋದರೆ ವಿಶೇಷವಾಗಿ ಗುರು ಸ್ವೀಟ್ಸ್ ಅಂತಿತ್ತು. ಅಮ್ಮನಿಗೆ ಮೈಸೂರು ಪಾಕ್ ಭಾರಿ ಇಷ್ಟ. ಅವಾಗೆಲ್ಲ ತುಂಬ ಕಡಿಮೆ ಈ ಸ್ವೀಟ್ ಮಾಡ್ತಿದ್ದ ಅಂಗಡಿ, ಅಲ್ಲಿದು ಪ್ಯೂರ್ ತುಪ್ಪ ಹಾಕಿ ಮಾಡೋರು ಅಂಥೇಳಿ ಕೆಲವು ಸರಿ ಕ್ಯೂನಲ್ಲಿ ನಿಂತು ತಂದಿದ್ದ ದಿನ ಇದೆ. ಅಪ್ಪ ಹೇಳೋರು ಇವತ್ತು ರಶ್ ಇತ್ತು, ಕಾದು ತಂದಿದ್ದೀನಿ ಅಂಥೇಳಿ. ಮೈಸೂರಿಗೆ ಹೋದ್ರೆ ಮೈಸೂರು ಪಾಕು, ಮೈಸೂರದು ವೀಳ್ಯದೆಲೆ ಪ್ಲಸ್ ಮಲ್ಲಿಗೆ ಹೂವು ಇಲ್ಲದೆ ಬರ್ತಿರಲಿಲ್ಲ ಅಪ್ಪ ಯಾವಾಗಲೂ. ಅವ್ರು ಎಷ್ಟೇ ಬ್ಯುಸಿ ಇದ್ರೂ ಮನೆಗೆ ತಂದು ಅಮ್ಮಂಗೆ ಕೊಡೋರು. ಅಂಥ ಪ್ರೀತಿನ ಅವರು ಆಗಿಂದು ನಡೆಸ್ಕೊಂಬಂದಿರು ಎಷ್ಟೇ ಇದ್ರೂ. ಆದರೆ ಅಮ್ಮನಿಗೆ ಕೊನೆ ತನಕನೂ ಅಷ್ಟೇ, ಅವ್ರು ಹಾಸಿಗೆ ಮೇಲೆ ಇದ್ದಾಗ್ಲೂ ಸಾಯಂಕಾಲದ ಹೊತ್ತು ತಲೆ ಬಾಚಿ ಕ್ಲೀನಾಗಿ ಮುಖ ತೊಳೆದು ಹಣೆಗಿಟ್ಟು ಹೂವು ಹುಡ್ಕೊಂಡು ಪ್ರಾರ್ಥನೆ ಶುರು ಮಾಡೋರು. 2 ಟೈಮು ಹೇಳೋರು, ಬೆಳಗ್ಗೆ ಸಾಯಂಕಾಲ 2 ಟೈಮೂ ದೇವ್ರ ಪುಸ್ತಕಗಳು ಓದೋರು. ಕೊನೆ 3 ತಿಂಗಳು ಅವ್ರಿಗೆ ಮನಸ್ಸಿಗೆ ಬೇಜಾರಾಗಿ ಬಿಟ್ಟರೆ ಕಂಟಿನ್ಯೂಸ್ ಆಗಿ ಅವರು ಹೇಳದೇ ಇರೋ ದಿನವೇ ಇಲ್ಲ ಬಿಡಿ. ಊಟ ತಪ್ಪಿದ್ರು ಅದು ತಪ್ಪಿಸ್ತಿರ್ಲಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.